ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ತುಂಬ ಟೇಸ್ಟಿಯಾದ ವಾಂಗಿಬಾತ್ನ ಹೇಗೆ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ಈ ವಿಡಿಯೋದಲ್ಲಿ ಹಂಚ್ಕೊತಾ ಇದ್ದೀನಿ. ಕಡಿಮೆ ಸಮಯದಲ್ಲಿ ತಿಂಡಿ ಮಾಡಬೇಕು ಅನ್ನೋ ಟೈಮಲ್ಲಿ ನಾವು ಆರಾಮಾಗಿ ವಾಂಗಿಬಾತ್ನ ರೆಡಿ ಮಾಡ್ಕೊಬೋದು. ಅನ್ನ ಒಂದು ಮಾಡಿ ಇಟ್ಕೊಂಡಿದ್ರೆ ಗೊಜ್ಜನ್ನು ಒಂದು 5 ನಿಮಿಷದೊಳಗಡೆ ರೆಡಿ ಮಾಡ್ಕೊಬೋದು. ಫ್ರೆಂಡ್ಸ್, ಹೇಗೆ ಮಾಡೋದು ಅಂತಂದ್ಬಿಟ್ಟು ಬನ್ನಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ನಾನು ವಾಂಗಿಬಾತ್ ಮಾಡೋದಕ್ಕೆ ನೋಡಿ ಈ ರೀತಿ ಪರ್ಪಲ್ ಕಲರ್ ಬದನೆಕಾಯಿನ, ಉದ್ದನೇ ಬದನೆಕಾಯಿ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಇದು ಸಿಗೋದಿಲ್ಲ, ಸಿಕ್ಕಿದ್ರೆ ಬಿಡಬೇಡಿ, ತುಂಬ ಟೇಸ್ಟಿಯಾಗಿರುತ್ತೆ. ವಾಂಗಿಬಾತು ಮತ್ತು ಬೇರೆಯನ್ನ ತಿಂಡಿಗಳನ್ನ ಮಾಡ್ಬೋದು. ಸಾಮಾನ್ಯವಾಗಿ ಎಲ್ಲರೂ ಉದ್ದನೆಯ ಗ್ರೀನ್ ಕಲರ್ ಬದನೆಕಾಯಿನ ತೊಗೊತಾರೆ, ಅದನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಈ ಬದನೆಕಾಯಿ ಜಾಸ್ತಿ ಸಿಗೋದಿಲ್ಲ, ಸಿಕ್ಕಿದಾಗ ಯೂಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಉದ್ದುದ್ದದಾಗಿ ಕಟ್ ಮಾಡಿಬಿಟ್ಟು ಅದರೊಳಗಡೆ ಹುಳ ಎಲ್ಲ ಇರುತ್ತೆ ನೋಡಿಕೊಂಡು, ಅದರೊಳಗೂ ಸಾಮಾನ್ಯವಾಗಿ ಜಾಸ್ತಿ ಹುಳಗಳು ಬದನೆಕಾಯಲ್ಲಿ ಇದ್ದೇ ಇರುತ್ತೆ. ನೋಡಿಕೊಂಡು ಈ ರೀತಿ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡಿ ಇಟ್ಕೊಬೇಕಾಗುತ್ತೆ. ನಾನು ಇಲ್ಲಿ ಒಂದು 3/4 kg ಬದನೆಕಾಯಿನ ತೊಗೊಂಡಿದ್ದೀನಿ. ಒಂದು 1/4 kg ಬದನೆಕಾಯಿ ಇದ್ರೂ ಸಾಕು, ಒಂದು 5ರಿಂದ 6 ಜನಕ್ಕೆ ನಾವು ಆರಾಮಾಗಿ ತಿಂಡಿನ ರೆಡಿ ಮಾಡ್ಬೋದು. ವಾಂಗಿಬಾತ್ನ ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ನಾನು ಕಟ್ ಮಾಡಿದ ತಕ್ಷಣವೇ ನೀರಿಗೆ ಹಾಕ್ಕೊತಾ ಇದ್ದೀನಿ. ನೀರಿಗೆ ಹಾಕೋದ್ರಿಂದ ಕಪ್ಪಗಾಗೋದಿಲ್ಲ ಬದನೆಕಾಯಿ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಒಂದು 3ರಿಂದ 4 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ವಾಂಗಿಬಾತ್ ಮಾಡೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ನಾನು ಒಂದು ಸ್ವಲ್ಪ ಕಡಲೆ ಬೀಜನ ಹುರಿದಿಟ್ಕೊತಾ ಇದ್ದೀನಿ. ಕಡಲೆ ಬೀಜ ಇದ್ದರೆ ಕಡಲೆ ಬೀಜ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಟಾಣಿ, ಹಸಿ ಬಟಾಣಿ ಇರುತ್ತಲ್ಲ ಅದು, ಕ್ಯಾಪ್ಸಿಕಮ್ಮು, ಇದನ್ನೆಲ್ಲ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಇಲ್ಲದ ಕಾರಣ ಕಡಲೆ ಬೀಜನ ನೋಡಿ ಈ ರೀತಿ ಎಣ್ಣೆಯಲ್ಲಿ ಕರೆದಿಟ್ಕೊತಾ ಇದ್ದೀನಿ. ಹಾಗೆ ಒಂದು 2ರಿಂದ 3 ಗೋಡಂಬಿನೂ ಸಹ ಎಣ್ಣೆಯಲ್ಲಿ ಕರೆದಿಟ್ಕೊತಾ ಇದ್ದೀನಿ. ಕಡಲೆ ಬೀಜ ಹಾಕಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಹಾಗೆ ಒಗ್ಗರಣೆಗೆ ಹಾಕ್ಬಿಟ್ಬಿಟ್ರೆ ಅದು ಒಂದು ಸ್ವಲ್ಪ ಮೆತ್ತಗಾಗುತ್ತೆ. ಹಾಗಾಗಿ ನಾವು ಚಿತ್ರಾನ್ನಕ್ಕೆಲ್ಲ ಹೇಗೆ ಕರೆದಿಟ್ಕೊತೀವೋ ಕಡಲೆ ಬೀಜನ, ಅದೇ ರೀತಿ ಕರೆದಿಟ್ಕೊಳೋದ್ರಿಂದ ತುಂಬ ಗರಿ ಗರಿಯಾಗಿ ನಾವು ಊಟಕ್ಕೆ ಬಡಿಸ್ಬೇಕಾದ್ರೆ, ತಿಂಡಿಗೆಲ್ಲ ಬಡಿಸ್ಬೇಕಾದ್ರೆ ಆಗ ಹಾಕೋದ್ರಿಂದ ತುಂಬ ಗರಿ ಗರಿಯಾಗಿರುತ್ತೆ. ನೋಡಿ ಕಡಲೆ ಬೀಜ ಮತ್ತು ಗೋಡಂಬಿನ ಕರೆದಿಟ್ಕೊಂಡಿದ್ದಾಯಿತು. ಈಗ ಎಣ್ಣೆ ಕಾದಿದೆಯಲ್ವ, ಸಾಸಿವೆನ ಸೇರಿಸ್ಕೊಳ್ಳೋಣ. ಸಾಸಿವೆ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಬೇಕು. ಅದ್ರ ಮುಂಚೆ ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ. ಬದನೆಕಾಯಿ ಹಾಕೋದ್ರಿಂದ ಒಂದು ಸ್ವಲ್ಪ ಹಿಂಗನ್ನು ಜಾಸ್ತಿನೇ ಹಾಕ್ಕೊಳ್ಳಿ. ಅನ್ನವನ್ನು ರೆಡಿ ಮಾಡ್ಕೊಂಡಿದ್ರೆ ಒಂದು 10 ನಿಮಿಷದೊಳಗಡೆ ನಾವು ಆರಾಮಾಗಿ ವಾಂಗಿಬಾತ್ನ ರೆಡಿ ಮಾಡ್ಕೊಬೋದು. 1 ಟೇಬಲ್ ಸ್ಪೂನು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಸೇರಿಸಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಬೇಕಾಯಿತು. ನಾನು ಮರ್ತುಬಿಟ್ಟು ಬದನೆಕಾಯಿನ ಹಾಕ್ಬಿಟ್ಟೆ. ಬದನೆಕಾಯಿ ಹಾಕಾದ್ಮೇಲೆ ನೆನಪಂತು ಕಡಲೆಬೇಳೆ, ಉದ್ದಿನಬೇಳೆ ಆಗಲಿ ಮತ್ತು ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿನ ಹಾಕಿಲ್ಲ ಅಂತಂದ್ಬಿಟ್ಟು ಆವಾಗ ನೆನಪಂತು. ಹಾಗಾಗಿ ಅದಾದಮೇಲೆ ಒಂದು ನೋಡಿ ಈ ರೀತಿ ಎಲ್ಲ ಮಾಡಾದಮೇಲೆ ನೆನಪಂತು. ನೋಡಿ ಈಗ ಒಂದು ಸ್ವಲ್ಪ ಬದನೆಕಾಯಿನ ಸೈಡಿಗೆ ಹಾಗೆ ತೆಗೆದುಬಿಟ್ಟು ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆನ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಎಣ್ಣೆಲಿ ಬಾಡಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಇಲ್ಲಾಂದರೆ ಮೆತ್ತಗೆ ಥರ ಆಗಿಬಿಡುತ್ತೆ. ಆದಷ್ಟು ನಾನು ಮಾಡಿದ ಥರ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಎಲ್ಲ ಪಜಿತಿ ಬೀಳಬೇಕಾಗುತ್ತೆ. ನೋಡಿ ಬದನೆಕಾಯಿನೆಲ್ಲ ಒಂದು ಸ್ವಲ್ಪ ಸೈಡಿಗೆ ತೆಳ್ಳಿಬಿಟ್ಟು ಆಮೇಲೆ ಎಣ್ಣೆಲೆ ಹುರ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಆದರೆ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರೋದು ಮತ್ತು ಅದ್ರ ಟೇಸ್ಟ್ ಎಲ್ಲ ಬಿಟ್ಕೊಳೋದು. ನೋಡಿ ಈ ರೀತಿ ಎಲ್ಲ ನಾವು ಮಾಡಬೇಕಾಗುತ್ತೆ. ನಾವೆಲ್ಲ ಮರ್ತುಬಿಟ್ರೆ, ನನಗೆ ಗೊತ್ತಿರಲಿಲ್ಲ ಯಾವ ಟೈಮಲ್ಲಿ ಹಾಕ್ಬಿಟ್ನೋ ಗೊತ್ತಿಲ್ಲ. ಆಮೇಲೆ ಹಾಕಾದ್ಮೇಲೆ ನೆನಪಂತು ಇದೆಲ್ಲ ಸೇರಿಸಿಲ್ವಲ್ಲ, ಸೇರಿಸ್ಕೊಳೋದ್ಕಿಂತ ಮುಂಚೆನೇ ಬದನೆಕಾಯಿ ಹಾಕ್ಬಿಟ್ನಲ್ಲ ಅಂತಂದ್ಬಿಟ್ಟು. ಹಾಗಾಗಿ ಬದನೆಕಾಯಿನ ಒಂದು ಸ್ವಲ್ಪ ಸೈಡಿಗೆ ತೆಳ್ಬಿಟ್ಟು ಎಲ್ಲ ಪದಾರ್ಥಗಳ್ನ ಹಾಕಿ ಆಮೇಲೆ ರೋಸ್ಟ್ ಮಾಡಿಕೊಂಡು ಈಗ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷದೊಳಗಡೆ ಬದನೆಕಾಯಿ ಎಲ್ಲ ಒಗ್ಗರಣೆಲೆಲ್ಲ ಮೆತ್ತಗಾಗುತ್ತೆ. ಈ ಸಮಯದಲ್ಲಿ ನಾನು ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ನೆನೆಹಾಕಿಟ್ಟಿದ್ದೆ, ಆ ರಸನ ಸೇರಿಸ್ಕೊತಾ ಇದ್ದೀನಿ. ನೀವು ಎಷ್ಟು ಜಾಸ್ತಿ ಗೊಜ್ಜು ಮಾಡ್ತೀರೋ ಅದ್ರ ಮೇಲೆ ನೀವು ಹುಣಸೆಹಣ್ಣು ಹುಳಿನ ಹಾಕ್ಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನು ಬೆಲ್ಲದ ಪುಡಿ ಹಾಕ್ಕೊತಾ ಇದ್ದೀನಿ. ಬೆಲ್ಲದ ಪುಡಿ ಇಲ್ಲ ಅಂತಂದರೆ ನೀವು ಬೆಲ್ಲನ ಚೆಚ್ಬಿಟ್ಟು ಹಾಕ್ಕೊಬೇಕಾಗುತ್ತೆ. ಬೆಲ್ಲ ಮತ್ತು ಹುಣಸೆಹಣ್ಣು ಹುಳಿ ಬಿದ್ಮೇಲೆ ಒಂದು 5 ನಿಮಿಷ ನಾವು ಕುದಿಸ್ಕೊಬೇಕಾಗುತ್ತೆ. ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು. ನಾನು ಇಲ್ಲಿ ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹುಳಿ ಎಲ್ಲ ಹುಳಿ ನೀರೆಲ್ಲ ಹಾಕಿದ್ವಲ್ಲ, ಹಾಗಾಗಿ ಚೆನ್ನಾಗಿ ಕಲ್ಲುಪ್ಪು ಕರಗುತ್ತೆ. ಇಲ್ಲಾಂತಂದರೆ ಲಾಸ್ಟ್ಗೆ ಹಾಕಿದ್ರೆ ಕರಗೋದಿಲ್ಲ. ಆ ಸಮಯದಲ್ಲಿ ಹಾಕಬೇಕು ಅಂತಂದರೆ ನಾವು ಪುಡಿ ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ. ವಾಂಗಿಬಾತ್ನ ಚಿತ್ರಾನ್ನ ಮಾಡ್ತೀವಲ್ಲ, ಅದಕ್ಕಿಂತ ಫಾಸ್ಟಾಗಿ ರೆಡಿ ಮಾಡ್ಕೊಬೋದು. ಹಾಗಾಗಿ ನಮಗೆ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ, ಸ್ಕೂಲ್ಗೆಲ್ಲ ಬೇಗ ಟೈಮ್ ಆಗುತ್ತೆ ಅನ್ನೋ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಹಾಗೆಯೇ ನಮ್ಮ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ಒಂದೇ ಥರ ಮಾಡಿದ್ರೆ ತಿಂಡಿಗಳ್ನೆಲ್ಲ ತಿನ್ನೋದಕ್ಕೆ ಅವ್ರಿಗೂ ಸಹ ಕಷ್ಟ ಆಗುತ್ತೆ. 1/4 ಭಾಗ ಬದನೆಕಾಯಿ ಬೆಂದಿದೆ. ಈ ಸಮಯದಲ್ಲಿ ಕೊಬ್ಬರಿ ಪುಡಿ ಮತ್ತು ಮನೆಯಲ್ಲೇ ಮಾಡಿದ ವಾಂಗಿಬಾತ್ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಮನೇಲಿ ನಾನು ಯಾವ ರೀತಿ ವಾಂಗಿಬಾತ್ ಪುಡಿನ ಮಾಡಿದೆ ಅಂತಂದ್ಬಿಟ್ಟು ನಾನು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ವಿಡಿಯೋದಲ್ಲಿ, ಅದನ್ನು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು. ಈಗ ಕೊಬ್ಬರಿ ಪುಡಿ ಮತ್ತು ವಾಂಗಿಬಾತ್ ಪುಡಿನ ಹಾಕಾದ್ಮೇಲೆ
ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ಸಮಯದಲ್ಲಿ ನಾವು ಪೌಡ್ರನ್ನೆಲ್ಲ ಹಾಕಿರ್ತೀವಲ್ಲ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಪೌಡ್ರೆಲ್ಲ ಹಾಕಿರ್ತೀವಲ್ಲ, ಆ ಸಮಯದಲ್ಲಿ ನಾವು ಜಾಸ್ತಿ ಹೊತ್ತು ಬೇಯಿಸೋದಕ್ಕೆ ಬಿಡಬಾರ್ದು ಮತ್ತು ಕೈ ಆಡಿಸ್ಕೊಬೇಕಾಗುತ್ತೆ. ಇಲ್ಲಾಂದರೆ ತಳ ಹೊತ್ತೋ ಚಾನ್ಸು ಜಾಸ್ತಿನೇ ಇರುತ್ತೆ. ನೋಡಿ ಈಗ ಎಲ್ಲನ ಬದನೆಕಾಯಿನ ನೀವು ಒಂದು ಮುಕ್ಕಾಲು ಭಾಗ ಬೇಯಿಸ್ಕೊಬೇಕು ಅಂದರೆ ಮುಕ್ಕಾಲು ಭಾಗ ಬೇಯಿಸ್ಕೊಳ್ಳಿ. ಇಲ್ಲಾಂತಂದರೆ ಒಂದು ಸ್ವಲ್ಪ ಜಾಸ್ತಿ ನಾವು ಬೇಯಿಸ್ಕೊಬೇಕು, ಅಷ್ಟು ಸಾಕಾಗಲ್ಲ ಅಂತಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಕೊಬ್ಬರಿ ಪುಡಿ ಮತ್ತು ವಾಂಗಿಬಾತ್ ಪುಡಿನ ಹಾಕ್ಕೊಬೇಕಾಗುತ್ತೆ. ನೋಡಿ ಈಗ ಗೊಜ್ಜು ರೆಡಿ ಆಯಿತು. ಅನ್ನನ ಮಾಡಿ ಇಟ್ಕೊಂಡಿದ್ರೆ ಬೇಗನೆ ಕಲಿಸ್ಕೊಬೋದು. ಆದಷ್ಟು ಬಿಸಿ ಆರಿದ್ರೆ ಒಂದು ಸ್ವಲ್ಪ ಅನ್ನ ಎಲ್ಲನ ಉದ್ರಾಗಿ ಬರುತ್ತೆ. ಮನೇಲಿ ಮಾಡಿದ ವಾಂಗಿಬಾತ್ ಪುಡಿ ಇಲ್ಲ ಅಂತಂದರೆ ನಾವು ಅಂಗಡಿಯಿಂದ ತೊಗೊಂಬಂದು ವಾಂಗಿಬಾತ್ ಪುಡಿನ ಹಾಕ್ಬಿಟ್ಟು ಇದೇ ರೀತಿ ಗೊಜ್ಜನ್ನ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಯಾವ ರೀತಿ ಗೊಜ್ಜನ್ನ ಮಾಡ್ಬೋದು ಅಂತ ತೋರಿಸಿದ್ದೀನೋ ಅದೇ ರೀತಿ ಎಲ್ಲನ ಗೊಜ್ಜು ಮಾಡಿಕೊಂಡು ವಾಂಗಿಬಾತ್ ಪುಡಿ ಮನೇದು ಹಾಕೋದ್ರ ಬದಲು ನಾವು ಅಂಗಡಿಯಿಂದ ತೊಗೊಂಬಂದು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾದ ವಾಂಗಿಬಾತನ್ನ ಮಾಡ್ಕೊಬೋದು. ಒಂದೆರಡು ಪ್ಯಾಕೆಟು 10 ರೂಪಾಯಿದು ವಾಂಗಿಬಾತ್ ಪೌಡರ್ ತೊಗೊಂಬಂದರೆ ಒಂದು 5ರಿಂದ 6 ಜನಕ್ಕೆ ನಾವು ಆರಾಮಾಗಿ ವಾಂಗಿಬಾತನ್ನ ಮಾಡಿಕೊಡ್ಬೋದು ಫ್ರೆಂಡ್ಸ್. ಇಲ್ಲಿ ನಾವು ವಾಂಗಿಬಾತ್ ಗೊಜ್ಜನ್ನ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಅನ್ನಕ್ಕೆ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಎಲ್ಲ ಅನ್ನಕ್ಕೂ ಬೆರೆಯೋ ಹಾಗೆ ನೀಟಾಗಿ ಗೊಜ್ಜು ಎಲ್ಲ ಅನ್ನಕ್ಕೂ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಒಂದು 10 ನಿಮಿಷದೊಳಗಡೆ ನಾವು ವಾಂಗಿಬಾತು ರೆಡಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಯಾರೆಲ್ಲ ವಾಂಗಿಬಾತನ್ನ ಇಷ್ಟಪಡ್ತೀರೋ ಅವರೆಲ್ಲನ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಅಷ್ಟೇ ಒಂದು ಸಲ ಮಾಡಿ ನೋಡಿ, ಇದೇ ರೀತಿ ಗೊಜ್ಜನ್ನ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ನೀವು ಬದನೆಕಾಯಿನ ಫುಲ್ಲೂ ಬೇಯಿಸ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಮುಕ್ಕಾಲು ಭಾಗ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಬದನೆಕಾಯಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಒಬ್ಬೊಬ್ಬರು ಇಷ್ಟಪಡೋದಿಲ್ಲ, ಒಬ್ಬೊಬ್ಬರು ಇಷ್ಟಪಡ್ತಾರೆ. ಇವತ್ತು ನಾನು ವಾಂಗಿಬಾತ್ ಗೊಜ್ಜು ಯಾವ ರೀತಿ ಮಾಡಿದ್ನೋ ಅದೇ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಾದಮೇಲೆ ಗೊತ್ತಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ವಾಂಗಿಬಾತ್ ಅಂತಂದ್ಬಿಟ್ಟು. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಹೇಗೆ ಬಂದಿತ್ತು ನೀವು ಮಾಡಿರೋ ವಾಂಗಿಬಾತ್ ಅಂತಂದ್ಬಿಟ್ಟು. ನಾನು ನನ್ನ ಸ್ಟೈಲಲ್ಲಿ ಯಾವ ರೀತಿ ವಾಂಗಿಬಾತನ್ನ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಗೊಜ್ಜು ಕಲಿಸ್ಕೊಬೇಕಾದ್ರೆ ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರಿಗೂ ಸಹ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್.